க்ளவுஸ் கொடுக்கல, க்ளவுஸ் கொடுக்கலையா? க்ளவுஸ் கொடுக்கல. ಮೇಸ್ತ್ರಿ ಅಂತ JCB ಡ್ರೈವರು, ನಮ್ಮ ವರ್ಕರ್ಸು ಆಲ್ಮೋಸ್ಟ್ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಪಾಯಿಂಟಿಗೆಲ್ಲ ಕ್ಲೀನ್, ಪಾಯಿಂಟ್ಗಳು ಏನೋ ಇದೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ಅಪ್ಲೋಡ್ ಮಾಡಿದ್ವಿ ಆಫೀಸ್ಗೆ. ಲಾಸ್ಟ್ ಪಾಯಿಂಟ್ ತೆಗಿಸ್ತಾ ಇದ್ದೀವಿ. ಟೋಟಲಿ ಎಷ್ಟು ಪಾಯಿಂಟ್ ಸರ್ ಕ್ಲಿಯರ್ ಮಾಡಿದ್ದೀರಾ ಇವತ್ತು? ಸರ್ ಒಂದು 10-15 ಮಾಡಿದ್ದೀವಿ. ಅದರಲ್ಲಿ ರೋಡಾಗ ಇದು ಡಂಬಲೇಷನ್ ಮಾಡಿ ಹಾಕ್ತಾರಲ್ಲ ಪಬ್ಲಿಕ್ಕು, ಅದೆಲ್ಲ ಕ್ಲಿಯರ್ ಮಾಡಿದ್ವಿ. ಓವರಾಲ್ 28 ವಾರ್ಡಲ್ಲಿ ಇದ್ದಿದ್ದು ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀರಾ? ಲಾಸ್ಟ್ ಪಾರ್ಟ್ ಇದು. ಯಾವ ವಾರ್ಡ್ ಇದು? 33, 34ನೇ ವಾರ್ಡು. 2 ವಾರ್ಡ್ಗೂ ಸೇರಿ 4 ಗಾಡಿ, 2 JCB ಬಂದಿತ್ತು. 2 JCBಯಲ್ಲಿ ಲಕ್ಷ್ಮೀ ಥಿಯೇಟ್ರ್ ಎದುರುಗಡೆ ತುಂಬ ಕಸ ಇಲ್ಲೇ ಅದೆಲ್ಲ ಇದು ಮಾಡಿದ್ದು ಮೊದಲಿಂದ ಸುಮಾರು ಒಂದು 2-3 ತಿಂಗಳಿಂದ ಇತ್ತು. ಇಲ್ಲೇ ಇದು ಕಸ ಎಲ್ಲ ಇವಾಗ ಒಂದು 12 ಲೋಡ್ ಹೋಗಿದೆ. ಇನ್ನು ಮತ್ತೆ ಗಾಡಿಗಳು ಇವಾಗಲ್ಲ 10 ಲೋಡ್ಗೆ ಹೋಗಿದೆ. 4 ಗಾಡಿಗಳು ಬಂದು ಇಲ್ಲೇ ಎತ್ತಿಸ್ತಾ ಇದ್ದೀವಿ. ಇಲ್ಲಿ ಒಲ್ಲಲ್ಲಿ ನಾರಾಯಣ ಕನ್ಸರ್ವೆನ್ಸಿ ಇಲ್ಲಿ, ಆಮೇಲೆ 34ನೇ ವಾರ್ಡು ಎಲ್ಲ ಕಡೆ, ಆಮೇಲೆ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ, ಲಕ್ಷ್ಮೀ ಥಿಯೇಟ್ರ್ ಎದುರುಗಡೆ ಇರೋ ಎಲ್ಲ ಕಸವನ್ನು ಇವತ್ತು ಈ ದಿನ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಸರ್ ಇನ್ನೊಂದು ಏನಿದೆ ಅಂದರೆ ಇಲ್ಲಿ ಮೈನ್ ಪ್ರಾಬ್ಲಮ್ಮೇ ಕಸ ತಂದು ಹಾಕೋದೇ ಮುನ್ಸಿಪಾಲ್ಟಿ ಅವರು ಅಂತ ಹೇಳ್ತಾರೆ. ಅದಕ್ಕೇನು ಸರ್ ಮಾಡ್ತೀರಾ ಇವಾಗ? ಈ ಜಾಗದಲ್ಲಿ ಇರೋದು ಕಂಪ್ಲೇಂಟೇ ಅದೇ, ತಂದು ಹಾಕೋದೇ ನಿಮ್ಮ ಕಡೆಯಿಂದಾನೆ ಅಂತ ಹೇಳ್ತಾರೆ ಪಬ್ಲಿಕ್. ಮುನ್ಸಿಪಾಲ್ಟಿ ಅವರಿಗೆ ಹಾಕೋದು ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ನಾವೇನು ಒಂದೊಂದು ಸಾರಿ ಗಾಡಿ ರಿಪೇರಿ ಆಗಿರುತ್ತೆ, ಟ್ಯಾಕ್ಟ್ರ್ ಏನಾದರೂ ಒಂದೊಂದು ಸಾರಿ ರಿಪೇರಿ ಆಗಿರುತ್ತೆ, ಪಂಚರ್ ಆಗಿರುತ್ತೆ, ಇನ್ನೊಂದು ಏನಾದರೂ ಸಮಸ್ಯೆ ಇರುತ್ತೆ. ಆವಾಗ ಒಂದು ಕಡೆ ಹಾಕಿರ್ತೀವಿ, ಮತ್ತೆ ಅದೆಲ್ಲ ನಾವೇ JCB ಮುಖಾಂತರ ಇದ್ದರೆ ನಾವು ಜನಗಳ ಮುಖಾಂತರ ಟ್ಯಾಕ್ಟ್ರ್ ತಗೊಂಡು ಬಂದು ಮತ್ತೆ ನಾವೇ ಖಾಲಿ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ನಿಮ್ಮ ಮೇಲೆ ಬ್ಲ್ಯಾಕ್ ಪಾಯಿಂಟ್ಸ್ ಎಲ್ಲ ಇರೋದಿಲ್ಲ. ನಮ್ಮ ಸಾಹೇಬ್ರು ಹೇಳಿದ್ದಾರೆ, ನಮ್ಮ ಶ್ರೀಧರ್ ಸಾಹೇಬ್ರು ಹೇಳಿದ್ದಾರೆ ಕಮಿಷನರು, ಇನ್ನು ಮೇಲೆ ಯಾವುದೇ ಕಾರಣಕ್ಕೆ ಎಲ್ಲೂ ಕೂಡ ಯಾವುದೇ ರೀತಿ ಬ್ಲ್ಯಾಕ್ ಪಾಯಿಂಟ್ಸ್ ಇರಲಿಲ್ಲ. ಆವತ್ತಿನ ಕಸ ಆವತ್ತೇ ನಾವು ಇಲ್ಲಿಂದ ಡಂಪಿಂಗ್. ಈಗ ಮತ್ತೆ ಮುನ್ಸಿಪಾಲ್ಟಿ ಕಡೆಯಿಂದ ಇಲ್ಲಿಗೆ ತಂದು ಹಾಕಲ್ವಾ? ಮುನ್ಸಿಪಾಲ್ಟಿ ಕಡೆಯಿಂದ ತಂದು ಹಾಕೋದಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಗಾಡಿ ಸಮಸ್ಯೆಗಳಿದ್ದಾಗ ನಾವು ಒಂದು ಕಡೆ ಹಾಕಬೇಕಾಗುತ್ತೆ. ಇಲ್ಲೇ ಅಂತ ಅಲ್ಲ, ಎಲ್ಲಾದರೂ ಒಂದು ಕಡೆ ಹಾಕಬೇಕಾಗುತ್ತೆ. ಅದು ಗಾಡಿ ಏನು ಸಹ ಇದು ಟ್ಯಾಕ್ಟ್ರ್ ಸಮಸ್ಯೆ ಎಲ್ಲ ತಿಳಿದ ಮೇಲೆ ಅದೆಲ್ಲ ರಿಪೇರಿ ಆದಮೇಲೆ ಬಂದು ಇದೆಲ್ಲೇನಿದೆಯೋ ಅದೆಲ್ಲ ಡಂಪಿಂಗ್ಗೆ ನಾವು ಸಾಗಿಸ್ತೀವಿ. ಇನ್ನು ಮೇಲೆ ಯಾವುದೇ ಕಾರಣಕ್ಕೆ ಬ್ಲ್ಯಾಕ್ ಪಾಯಿಂಟ್ಸು ಎಲ್ಲಿ ಇರ್ದಂಗೆ 33, 34, 35ನೇ ವಾರ್ಡ್ಗಳಲ್ಲಿ ನಾವು ಈ ಕಡೆ ಕೆಲಸ ಮಾಡಿಸೋ ನಾವು ನಮ್ಮ ಪೌರ ಕಾರ್ಮಿಕರು ನಾವು ಎಲ್ಲ ಒಟ್ಟಾಗಿ ಎಲ್ಲ ಕೆಲಸ ಮಾಡಿ ಯಾವುದೇ ಕಾರಣಕ್ಕೆ ಎಲ್ಲಿ ಕಸ ಇಲ್ದಿರಂತೆ ನಾವು ಡಂಪಿಂಗ್ಗೆ ಇಲ್ಲಿಂದ ನಗರದಿಂದ ಕಳಿಸ್ಕೊಡ್ತೀವಿ. ಹಂಗೆ ಈ KGF ನಗರವನ್ನು ಸುಂದರವಾಗಿರಲು ನಮ್ಮ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ಪ್ರಯತ್ನ ಮಾಡಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತ ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.